ನಿಮ್ಮ ಗಾಡಿ ಏನಾದರೂ ರನ್ನಿಂಗಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಅಂತ ತೋರಿಸ್ತಾ ಇದೆ, ಗಾಡಿ ಆಫ್ ಆಗ್ತಾ ಇದೆ, ಹಾಗೆ ರನ್ನಿಂಗಲ್ಲೂ ಸಹ ನಿಮ್ಮ ಗಾಡೀಲಿ ABS ಅಂತ ತೋರಿಸ್ತಾ ಇದೆ, ಬ್ರೇಕ್ ಸರಿಯಾಗಿ ಅಪ್ಲೈ ಆಗ್ತಾ ಇಲ್ಲ. ಅದೇ ಕಾರಣದಿಂದ ಏನೋ ಗೊತ್ತಿಲ್ಲ, ನನ್ನ ಗಾಡಿಲೂ ಸೇಮು ಒಂದು ಕಡೆ ಟ್ರಾಕ್ಷನ್ ಕಂಟ್ರೋಲ್ ಅಂತ ತೋರಿಸಿತ್ತು, ಒಂದು ಕಡೆ ABS ಅಂತ ತೋರಿಸಿತ್ತು, ಹಾಗೆ ಮೀಟ್ರ್ ಕೂಡ ತೋರಿಸ್ತಾನೆ ಇರಲಿಲ್ಲ ಸರಿಯಾಗಿ. ಸೊ ನನಗೆ ಅದು ಆಮೇಲೆ ಹೇಗೆ ರೆಕ್ಟಿಫೈಡ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಶೋರೂಮಲ್ಲಿ ತೋರಿಸಿದ್ರೆ ಆಯ್ತು ಬಿಡು ಅಂತ ಹೇಳಿ ಸದ್ಯಕ್ಕೆ ಫ್ರಂಟ್ ಬ್ರೇಕ್ ಒಂದು ಸ್ವಲ್ಪ ಜಾಮ್ ಆಗಿದ್ದ ಥರ ಆಗಿತ್ತು. ಜಾಮ್ ಆಗಿರೋದನ್ನ ಗ್ರೀಸಿಂಗ್ ಮಾಡಿಸ್ಕೊಂಡು ಆಮೇಲೆ ನೋಡೋಣ ಅಂತ ಹೇಳಿ ಗ್ರೀಸಿಂಗ್ ಮಾಡಿಸಿದೆ. ಗ್ರೀಸಿಂಗ್ ಮಾಡಿಸಿ ಒಂದು ರೌಂಡ್ ಹತ್ಲ ಹೋಗಿ ಬಂದ್ಮೇಲೆ ಸರಿಯಾಗಿ ಬಿಡ್ತದೆ ಆಟೋಮೆಟಿಕ್ಲಿ. ಅದಕ್ಕೇನು ಮಾಡಲಿಲ್ಲ. ಮತ್ತೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅದು ಶೋರೂಮಲ್ಲಿ ತಗೊಂಡು ಹೋಗಿದ್ರೆ ಏನು ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಸೊ ಅದು ಬ್ರೇಕ್ ಜಾಮ್ ಆಗಿರೋದನ್ನ ಗ್ರೀಸಿಂಗ್ ಮಾಡಿಸಿದ್ಮೇಲೆ ಆಟೋಮೆಟಿಕ್ಲಿ ABS ಅಂತ ಬರೋದು ಸ್ಟಾಪ್ ಆಯ್ತು. ಬಟ್ TCS ಅಂತ ತೋರಿಸ್ತಿತ್ತು. ಸೊ ಫುಲ್ ಗಾಡಿ ಎಳೆದ ಕೂಡಲೇ ಇಂಜಿನ್ ಪವರ್ ಕಟಪ್ ಆಗ್ತಿತ್ತು. ಅದು ಹಿಂದೆ ಒಂದ್ಸರಿ ಈ ಥರ ಆಗಿತ್ತು. ಆಮೇಲೆ ಫ್ಲಾಶ್ ಆಯಿತು, ಇದು ಲೀನ್ ಆ್ಯಂಗಲ್ ಸೆನ್ಸರ್ ಪ್ರಾಬ್ಲಮ್ಮು, ಇದಕ್ಕೆ ಎರಡು ತಲೆ ಮೇಲೆ ಎರಡು ಕೊಟ್ಟರೆ ಸರಿ ಆಗ್ತತಿ ಅಂತ ಹೇಳಿ ತಲೆ ಮೇಲೆ ಎರಡು ಕೊಟ್ಟೆ. ಆಮೇಲೆ ಸರಿ ಆಯಿತು. ನಿಮ್ಮದು ಅದು ತಲೆ ಮೇಲೆ ಹೊಡೆದು ಸರಿ ಆಗಿಲ್ಲ ಅಂದರೆ ಒಂದ್ಸರಿ ಅದು ಎರಡು ಎಲ್ಲಂಕಿ ಸ್ಕ್ರೂ ಇರುತ್ತೆ, ಅದು ತೆಗೆದುಬಿಟ್ಟು ಕ್ಲೀನ್ ಮಾಡಿ ಬರ್ಸಿ ಹಾಕಿದರೆ ಸರಿ ಆಗುತ್ತೆ. ಸೊ ನೋಡ್ರಿ, ಮನೇಲೆ ಮಾಡ್ಕೋಬೋದು, ಏನು ಭಯ ಪಡೋ ಅವಶ್ಯಕತೆ ಇರಲ್ಲ. ಟ್ರಾಕ್ಷನ್ ಕಂಟ್ರೋಲ್ ಅಂತೇಳಿ ತೋರಿಸ್ತಾ ಇದೆ ಅಂದರೆ ಈ ಥರ ಮಾಡ್ಬೋದು. ಬಟ್ ABS ಅಂತ ಬರ್ತಾ ಇದೆ ಅಂದರೆ ಬ್ರೇಕ್ ಅದೊಂದು ಸರಿ ಗ್ರೀಸಿಂಗ್ ಮಾಡಿಸಿ ನೋಡ್ರಿ, ಫ್ರಂಟ್ದು ಸರಿ ಆಗ್ಬೋದು. ಸರಿ ಆಗಿಲ್ಲ ಅಂದರೆ ಬ್ಯಾಕ್ ಸೈಡ್ದು ಏನಾರು ಆಗಿರುತ್ತೆ, ಬ್ಯಾಕ್ ಸೈಡ್ದು ಒಂದ್ಸರಿ ಚೆಕ್ ಮಾಡಿಸ್ರಿ. ಎರಡು ಮಾಡಿಸಿನೂ ಸರಿ ಆಗಿಲ್ಲ ಅಂದರೆ ಶೋರ್ ನೀಗೆ ತಗೊಂಡು ಹೋಗ್ರಿ. ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.